ಐನಾಪುರ ಶಾಂತಿಸಾಗರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ. ತಮ್ಮ ಮಕ್ಕಳು ರ್ಯಾಂಕ್ನಲ್ಲಿ ಪಾಸ್ ಆಗಲೇಬೇಕು ಎಂದು ಒತ್ತಡ ಹೇರಬಾರದು. ಇನ್ನೊಬ್ಬರ ಪ್ರತಿಭಾವಂತ ಮಕ್ಕಳ ಮುಂದೆ ನಿಮ್ಮ ಮಕ್ಕಳ ಹೋಲಿಕೆ ಮಾಡುವುದು, ಅವರ ಮುಂದೆ ಹೀಯಾಳಿಸುವುದು, ಬೈಯುವುದು, ಕೀಳರಿಮೆಗೆ ಹಾಗೆ ವರ್ತಿಸಬಾರದು. ಪಾಲಕರು ಸಂಸ್ಕಾರಯುತ ಶಿಕ್ಷಣ ನೀಡಬೇಕು ಎಂದು ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೊಳ್ಳಿ ಹೇಳಿದರು. ಅವರು ಶುಕ್ರವಾರ 13ರಂದು ಐನಾಪುರ ಪಟ್ಟಣದ ಶಾಂತಸಾಗರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಅತಿಯಾಗಿ ಮೊಬೈಲ್ ಗೀಳು ಹೆಚ್ಚಾಗುತ್ತಿದ್ದು, ಇದರಿಂದ ಪ್ರತಿನಿತ್ಯ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆಗಳಿಗೆ ಒಳಗಾಗುತ್ತಿದ್ದಾರೆ. ಕಾರಣ ತಮ್ಮ ಮಕ್ಕಳ ಮೇಲೆ ಪಾಲಕರು ನಿಗಾ ಇಡಬೇಕು, ಮಕ್ಕಳು ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕು ಎಂದರು. ಬಹಳ ಪ್ರೆಷರ್ ಆಗಕ್ಕೆ ಹೋಗ್ಬೇಡ್ರಿ ಹುಡುಗರ ಮೇಲೆ. ಯಾಕಂತಂದ್ರೆ ನಿಮ್ಗೂ ಗೊತ್ತೈತಿ, ನೀವು ಈ ನಿಮ್ಮ ಹುಡುಗರು ಇವತ್ತು 16 ವಯಸ್ಸಿನವ್ರು ಅದರಿಂದ ನೀವು ಒಂದು 35-40 ವರ್ಷದವ್ರು ಇರ್ತೀರಿ. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಹೆಂಗಿದ್ರು, ಈಗ ಹೆಂಗದಾರ ನೋಡಿದಾಗ ಬರೀ ಟಾಪರ್ಸ್, ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇದ್ದವ್ರು ಅಷ್ಟು ಸಕ್ಸಸ್ ಆಗಿಲ್ಲ, ಲಾಸ್ಟ್ ರ್ಯಾಂಕ್ ಇರೋರು ಕೂಡ ಸಕ್ಸಸ್ ಆಗಿದ್ದಾರೆ. ಸೊ ಹೀಗಾಗಿ ನಿಮ್ಮ ಮಕ್ಕಳಿಗೆ ಯಾಕೆ ಪ್ರೆಷರ್ ಆಗ್ತೀರಿ ನೀವು ಫಸ್ಟ್ ರ್ಯಾಂಕ್ ಬರ್ರಿ ಅಂತೇಳಿ? ದಯವಿಟ್ಟು ಆ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡ್ರಿ. Let them have dreams. Let them dream big. They will one day definitely achieve it. And for that, a right time will come. But ಇವಾಗಿಂದಲೇ ನೀವು ಪ್ರೆಷರ್ ಹಾಕತ್ತ, ನೀವು ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಅವ್ನು ನೋಡ ಪಾಟೀಲ್ ನೋಡ ಹೆಂಗ್ ಮಾಡತ್ತಾನ, ಇವ್ರು ನೋಡ ದೇಶಪಾಂಡೆ ನೋಡ ಹೆಂಗ್ ಮಾಡ್ಲಿಕ್ಕತ್ತಾನ, ಆ ಕಂಪ್ಯಾರಿಸನ್ ಬಿಡಿಸ್ಬಿಡ್ರಿ. ಬಹಳಷ್ಟು ಹುಡುಗರಿಗಿಂತ ಹುಡುಗಿಯರ ಹೆತ್ತವ್ರು ಏನಿದ್ರಿ, ಹುಡುಗಿಯರ ಪೇರೆಂಟ್ಸ್ ಏನಿದ್ರಿ, ಅವ್ರಿಗೆ ಒಂದು ಪೀಸ್ ಆಫ್ ಅಡ್ವೈಸ್, ನೀವು ಬಹಳ ಅವರಿಗೆ ಪ್ರೆಷರ್ ಹಾಕಿದ್ರೆ ಅವರು ನಿಮ್ಮ ಜೊತೆಗೆ ಮಾತಾಡೋದು ಕಡಿಮೆ ಮಾಡ್ತಾರೆ. ಬಹಳ ಮೊಬೈಲ್ ಹಿಡಬೇಡ, ಒಟ್ಟ ನೀನ್ ಹೊರಗೆ ಹೋಗ್ಬೇಡ, ಯಾರ ಜೊತೆ ಮಾತಾಡಬೇಡ ಅಂತ ನೀವು ಹೇಳಿದ್ರೆ ಯಾರು ಅವರಿಗೆ ಸಮಾಧಾನ ಹೇಳೋರು ಇರ್ತಾರ ಅವ್ರ ಕಡೆ ಹೋಗ್ತಾರೆ. ಅವರು ಫ್ರೆಂಡ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಅವರು ಈ ಸನ್ನಿವೇಶವನ್ನ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳು 1ನೇ ವರ್ಷದಿಂದ 16ನೇ ವರ್ಷ ತನಕ ಅವ್ರನ್ನ ಆಡಿಸಿ ಬೆಳೆಸಿ ಲಾಸ್ಟ್ ಒಂದೇ ಒಂದು ಮಾತಿಗೆ ಜಗಾಡಿ ಫೋನ್ ಹಿಡಿಬೇಡ ಅಂತೇಳಿ ಫೋನ್ ಕಸ್ಕೊಂಡು ಅಭ್ಯಾಸ ಸರಿ ಮಾಡುವಲ್ಲಿ ಅಂತೇಳಿ ಈಗ ಎಲ್ಲರೂ ಪಬ್ಲಿಕ್ ಅಲ್ಲಿ ಹ್ಯೂಮಿಲೇಷನ್ ಮಾಡಿದ್ರಿ. ಅಕ್ಕಿ ಏನೋ ಒಬ್ಬ ಜನ್ಮದ ಜೋಡಿ ಅಂತೇಳಿ ಇನ್ನೊಬ್ಬನ ಹಿಡ್ಕೊಂಡು ಏನಾದ್ರು ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ವರ್ಷ ಮಾಡಿದ್ದನ್ನ ಎಲ್ಲಾನು ಆಕಿ ಮರ್ತು ಬಿಟ್ಟು, ಇಲ್ಲ ನನಗೆ ಸಮಾಧಾನ ಇವನೇ ಕೊಡ್ತಾನೆ ಅಂತ ಹೋದಾಗ ಏನಾಗ್ಬಿಡ್ತೈತಿ, ನೀವು ಅವಾಗ ಕಣ್ಣೀರ್ ಹಾಕುವಂತ ನಮ್ ಕಡೆ ಬರ್ತೀರಿ. ಸೊ ಅವಾಗೆ ನಿಮ್ಗೆ ನಾವು ಅಡ್ವೈಸ್ ಮಾಡ್ತೀವಿ, ನೀವು ಮುಂಚೆನೆ ಅವರು ಹಾದಿ ತಪ್ಪಬೇಕಾದಾಗ ಯಾಕೆ ತಿರ್ಲಿಲ್ಲ, ಯಾಕೆ ಪಬ್ಲಿಕ್ ಅಲ್ಲಿ ಹ್ಯೂಮಿಲಿಯೇಟ್ ಮಾಡಿದ್ರಿ, ಯಾಕೆ ಫ್ರೆಂಡ್ ತರ ನೋಡ್ಕೊಳ್ಳಿಲ್ಲ ಅಂತ ಕೇಳಿದಾಗ ನೀವು ಅವಾಗ. ಇನ್ನೊಬ್ಬ ಅತಿಥಿ ಡಾಕ್ಟರ್ ಸಚಿನ್ ನಿಕಮ್ ಮಾತನಾಡಿದರು. ನಾನು ಕೂಡ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಕಷ್ಟಪಟ್ಟು ಓದಿ ಈ ಹಂತಕ್ಕೆ ಬಂದಿದ್ದೇನೆ. ಮಕ್ಕಳೇ, ತಾವು ಕೂಡ ನಿರಂತರ ಅಭ್ಯಾಸ ಮಾಡಿ ಉನ್ನತ ಹುದ್ದೆ ಅಲಂಕರಿಸಿ ತಂದೆ ತಾಯಿಗಳಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕು. ಈ ಶಾಲೆಯಲ್ಲಿ ಓದಿದ ಮಕ್ಕಳು ಎಲ್ಲ ರಂಗಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದಿದ್ದರೆ ಬಗ್ಗೆ ಹೆಮ್ಮೆ ಇದೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷರು ಅರುಣ್ ಗಾಣಗೇರ್, ಉಪಾಧ್ಯಕ್ಷ ಪಾಯಪ್ಪ ಕುಡುವಕ್ಕಲ್ಗಿ ಸಂಸ್ಥೆಯ ನಡೆದು ಬಂದ ದಾರಿಯ ಬಗ್ಗೆ ತಿಳಿಸಿದರು. BP 25-26 ವಯಸ್ಸಿಗೆ ಬರ್ತದೆ, ಶುಗರ್ 30-32 ವಯಸ್ಸಿಗೆ ಬರತ್ತದೆ, ಎಲ್ಲ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಏಜ್ ಗ್ರೂಪ್ ಎಲ್ಲ ಕಡಿಮೆ ಬಂದ್ರೆ 40 ಅನ್ನೋದೇನು ವರ್ಡ್ ಇತ್ತು, 40 ನಂತರ 40 ನಿಂತಾರೆ 40 ಮುಂದೆ ಅದು ಹೆಂಗಿರ್ತಾರ ಅದು ಆಲ್ಮೋಸ್ಟ್ 17 ವರ್ಷದ ಹುಡುಗ ಚಸ್ಮಾ ಎಲ್ಲ ಬರಾಕತ್ತೆ. ಸೊ ಇವೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಏನದಾವು ಸಾವಕಾಶ ಎಲ್ಲ ಇಂಪ್ರೂವ್ ಆಗಕತ್ತವ ನಮ್ಮ ಲೈಫ್ದಾಗ. ಇದಕ್ಕೆ ಸೊಲ್ಯೂಷನ್ ಪೂರ್ತಿ ಅಂತೂ ಏನು ಇರಂಗಿಲ್ಲ, 100% ಸೊಲ್ಯೂಷನ್ ಇಲ್ಲ. ಬಟ್ ಇದಕ್ಕೊಂದು ಸ್ಟಡಿ ಮಾಡಿದಾಗ ಒಂದು 2 ಸೊಲ್ಯೂಷನ್ಸ್ ನಾ ಸ್ಟಡಿ ಮಾಡಿ ನೋಡಿದ್ರು. 2 ಸೊಲ್ಯೂಷನ್ಸ್, ಒಂದು ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್, ಒಂದು ಈಗ ಪೇರೆಂಟ್ಸ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ ಒಂದು
ಒಂದು ನಂದು ಮನಸ್ಸಿನಿಂದ ಆಸ್ ಎ ಪೇರೆಂಟ್ ಆಸ್ ಎ ಡಾಕ್ಟರ್ ಒಂದು ಸಿಂಪಲ್ ಒಂದು ಸೊಲ್ಯೂಷನ್ ಐತಿ, ಸ್ಪೋರ್ಟ್ಸ್ ಪ್ರಯಾರಿಟಿ ಕೊಡಕ್ಕೆ ಚಾಲು ಮಾಡಿ. ಎಲ್ಲರೂ ನಾವು ಹುಡುಗರ, ಎಲ್ಲರೂ ನಾವು ಟೀಚರ್ಸ್, ಎಲ್ಲ ಪೇರೆಂಟ್ಸ್ ಅಕಾಡೆಮಿಕ್ಸ್ ಭಾಳ ಪ್ರಯಾರಿಟಿ ಕೊಡ್ತೀವಿ, ಸ್ಪೋರ್ಟ್ಸಿಗೆ ಎಲ್ಲ ಬ್ಯಾಕ್ಲಾಗ್ದಾಗ ಇಟ್ಟಿದ್ದೀವಿ. ಖರೆ ಚೆನ್ನಾಗಿ ಯಾರು ನೋಡ್ರಿ, ಯಾರು ಚಂದ ಸಕ್ಸಸ್ಫುಲ್ ಯಾರು ಪರ್ಸನಾಲಿಟಿ ನಾವು ಹಿಂದಿನ ಹಿಸ್ಟ್ರಿ ತೆಗೆದು ನೋಡ್ರಿ, ಅವ್ನು ಸ್ಪೋರ್ಟ್ಸ್ ಚಂದ ಅಕಾಡೆಮಿಕ್ಸ್ ಇರ್ತಾವ, ಸ್ಪೋರ್ಟ್ಸ್ ಬರೀ ಚಲೋ ಇರ್ತಾವ. ನಾವು ಸ್ಪೋರ್ಟ್ಸ್ ಗ್ರೌಂಡ್ ಏನ್ ಕಲಿಸ್ತೈತಿ ಅದು ಯಾವ್ದು ಸ್ಕೂಲ್ದಾಗಿನ ಕ್ಲಾಸ್ ರೂಮ್ ಯಾವ ರೂಮ್ ಮನಿ ಕಲ್ಸಕ್ ಸಾಧ್ಯ ಇಲ್ಲ. ಸ್ಪೋರ್ಟ್ಸ್ ನಿಂದ ಟೀಮ್ ಎಫರ್ಟ್, ಸ್ಟ್ರಾಟರ್ಜಿ, ಪ್ಲಾನಿಂಗ್, ಸಕ್ಸಸ್ ಹೆಂಗ್ ಡೀಲ್ ಮಾಡ್ಬೇಕು, ಫೇಲಿಯರ್ ಹೆಂಗ್ ಡೀಲ್ ಮಾಡ್ಬೇಕು, ಇದೆಲ್ಲ ನಿಮ್ಗೆ ಸ್ಪೋರ್ಟ್ಸ್ ಕಲಿಸಕ್ ಭಾರಿ ಚಂದ ಪ್ಯಾಟರ್ನ್ ದಾಗ ಕಲಿಸ್ತೈತಿ. ಹುಡುಗರುಗಳ ಹೆಂಗ್ ಇರಬೇಕು, ಯಾರ ಜೊತೆ ಜಗಳ ಆದ್ರೂ ಮತ್ತೆ ಹೆಂಗ್ ಹೊಂದಾಣಿಕೆ ಆಗ್ಬೇಕು, ಭಾರಿ ಚಂದ ಸ್ಪೋರ್ಟ್ಸ್ ಕಲಿಸ್ತೈತಿ. ಸೊ ಸ್ಪೋರ್ಟ್ಸ್ ಪ್ಲೀಸ್ ಸ್ಕೂಲ್ದವ್ರು ಎಲ್ಲರೂ ಪ್ರಯಾರಿಟಿ ಕೊಡಾಕ್ತಾರೆ. ಎರಡನೇದ ಮೊಬೈಲ್. ಪೈಲ ಕೋವಿಡ್ಗಿಂತ ಮೊದಲ ಕೋವಿಡ್ ಆಗಂತೆ ಎಲ್ಲ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಬೇಕು. ಮತ್ತು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗಲೂ ಬಂದ ಏನಾದರೂ ನಮ್ಮ ದುಡ್ಡು ನಮ್ಗೆ ಕಾಣೋದಿಲ್ಲ, ಈ ಶಾಲೆಯಿಂದ, ಟೀಚರ್ಸ್ ಇಂದ, ಕಮಿಟಿಯಿಂದ ಯಾರಿಂದಲೂ ಏನಾದ್ರು ತಪ್ಪಾದ್ರೆ ಬಂದು ಹೇಳೋದು ಬರೀ. ಮತ್ತು ಈ ಶಾಂತಸಾಗರ ಶಾಲೆ ಒಳಗೆ ನಾವು ನಮ್ಮ ಸ್ಕೂಲ್ ಒಳಗೆ ಕಲ್ತಂತ ಅನೇಕ ಮಕ್ಕಳು CET, ನೀಟ ಮತ್ತು ಗೌರ್ಮೆಂಟ್ ಜಾಬ್ ಭಾಳ ಜನ ಪಡೆದಾರ. ಯಾಕಂದ್ರೆ ನಾವು ಶಾಲೆ ಕಲಿಯೊಳಗೆ ಕಲಿ ಮುಂದೆ ಯಾವ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ. ಯಾವಾಗ ಶಾಂತಸಾಗರ ಸ್ಕೂಲ್ ಸ್ಟಾರ್ಟ್ ಆಯ್ತು ಅವಾಗಿಂದ ನಮ್ಮ ಊರಾಗ ಡಾಕ್ಟರ್, ಇಂಜಿನಿಯರ್ ನೋಡಾಕ ಸಿಗತ್ತಾರು. ಮತ್ತು ಈ ಸ್ಪರ್ಧಾತ್ಮಕ ಯುಗದೊಳಗ ಈಗ ಏನೈತಂದ್ರ ಈಗ ನಮ್ದು ಇರೋದ ಗ್ರಾಮೀಣ ಭಾಗ, ನಮ್ಮ ಮಾತಾಡೋ ಭಾಷೆ ಕನ್ನಡ, ಆದ್ರ ಮಕ್ಕಳಿಗೆಲ್ಲ ಇಂಗ್ಲಿಷ್ ಕಲಿಸ್ಬೇಕಾಗೈತಿ. ಯಾಕಂದ್ರೆ ಯಾವ್ದಾದ್ರು IAS ಎಕ್ಸಾಮ್ ಆಗಲಿ, ಒಂದು ಡಾಕ್ಟರ್ ಆಗ್ಬೇಕಾದ್ರೆ, ಇಂಜಿನಿಯರ್ ಆಗ್ಬೇಕಾದ್ರೆ ಅಲ್ಲಿ ಕನ್ನಡದೊಳಗೆ ಏನೂ ಇರೋದಿಲ್ಲ, ಎಲ್ಲ ಅಲ್ಲೆಲ್ಲ ಎಜುಕೇಶನ್ ಇಂಗ್ಲಿಷ್ ಒಳಗೆ ಇರ್ತೈತಿ. ಈ ಹಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ಇಂಗ್ಲಿಷ್ ಸ್ಕೂಲ್ ನಡೆಸೋದಂದ್ರ ಒಂದು ಬಹಳ ಬಿಗ್ ಚಾಲೆಂಜ್ ಕೆಲಸ. ಯಾಕಂದ್ರೆ ನಾವು ಮಾತಾಡೋದಲ್ಲ ಕನ್ನಡ ಮಾತಾಡ್ತಿರ್ತೀವಿ, ಪೇರೆಂಟ್ಸ್ ಅದು ಪಾಪ ಅವ್ರೇನು ಇಂಗ್ಲಿಷ್ ಅದು ಕಲ್ತಿರ್ಲಿಲ್ಲ, ಆದ್ರೆ ಸ್ಕೂಲ್ನೊಳಗ ಟೀಚರ್ಸ್ ಏನು ಹೇಳ್ತಾರ ಅದನ್ನಾಗ ಮಕ್ಕಳು ಕಲಿಬೇಕಾಗ್ತೈತಿ. ಮತ್ತು ಈಗ ಐನಾಪುರ ಶಾಂತಸಾಗರದಾಗ ಕಲ್ತು ಹುಡುಗ ಬೆಂಗಳೂರೊಳಗ, ದಿಲ್ಲಿ ಒಳಗೆ, ಬಾಂಬೆಗಂತ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್, ಆ ಸ್ಕೂಲ್ ಈ ಸ್ಕೂಲ್ ಭಾಳ ಎಜುಕೇಶನ್ ಭಾಳ ಎಲ್ಲ ಮುಂದೋಗೈತಿ. ಅವ್ರ ಜೋಡಿ ಕಾಂಪಿಟೇಷನ್ ಮಾಡುವಂತ ವ್ಯವಸ್ಥೆ ನಾವು ಮಾಡ್ಬೇಕಾಗ್ತೈತಿ. ಈಗೆಲ್ಲ ಟೀಚರ್ಗೂ ತಪ್ಪು ಕೆಲಸ ಐತಿ, ಕಮಿಟಿ ಅವ್ರಿಗೂ ತಪ್ಪು ಕೆಲಸ ಐತಿ. ಅದಕ್ಕೆ ನೀವು ಪೇರೆಂಟ್ಸ್ ನಮ್ಮ ಜೊತೆ ನೀವು ಇರ್ಬೇಕು. ಯಾಕಂದ್ರೆ ಕೆಲವೊಂದು ಜನ ಪೇರೆಂಟ್ಸ್ ಏನಂತಾರು, ಇಲ್ಲ ಮಕ್ಕಳ ಬಗ್ಗೆ ನೀವು ಲಕ್ಷ ಕೊಡ್ರಿ, ಇದು ಮಾಡಂದ್ರ ಇಲ್ಲ ನಾವೆಲ್ಲ ಇದನ್ನೆಲ್ಲ ಮಾಡೋದ್ರ ನಿಮ್ಮ ಸ್ಕೂಲ್ ನಮ್ಮ ಹುಡುಗರನ್ನ ಯಾಕೆ ಕಳಿಸ್ಬೇಕಂತ ಕ್ವಶನ್ ಮಾಡ್ತಾರೆ. ಹಂಗೆ ಕ್ವಶನ್ ಮಾಡ್ಬೇಡ್ರಿ. ಆದ್ರೆ ನಿಮ್ಮ ಮಕ್ಕಳ ಸ್ಕೂಲ್ ಬಿಟ್ಕೊಳಕ ನೀವು ಹೋಮ್ವರ್ಕ್ ಮಾಡ್ತಾರಲ್ಲ, ಇದು ಏನೇನ್ ಮಾಡ್ತಾರೋ ಒಂದ್ ಸ್ವಲ್ಪ ನೀವು ನಮ್ಮ ಜೊತೆ ಕೈ ಜೋಡಿಸಿರ ಮತ್ತೆ ಅವರ ಶಿಕ್ಷಣದೊಳಗ ನೀವು ಮುಂದೆ ಹೋಗ್ಬೋದು. ಈಗಾಗಲೇ ಈಗ ನಮ್ಮ ಈ ಫಂಕ್ಷನ್ ನಮ್ಮ DYSP ಸಾಹೇಬ್ರನ್ನ ಯಾಕೆ ಕರ್ಸಿದ್ವಿ ಅಂದ್ರೆ ಸಚಿನ್ ಡಾಕ್ಟರ್ ನಾವು DYSP ಸಾಹೇಬ್ರ ಬದಲ ಒಂದ್ ಸ್ವಲ್ಪ ಹೇಳ್ಬೇಕಾದ್ರೆ ನಂಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಈ ವೇದಿಕೆ ಮೇಲೆ ಅನೂಪ್ ಶೆಟ್ಟಿ, ಬಾಳಾ ಸಾಬ್ ಡಾನೊಳ್ಳಿ, ಅಪ್ಪಾ ಸಾಬ್ ಚೌಗಾಲ್, ರಾಮು ಪಾವ್ಲಿ, ಕಾಳಪ್ಪ ಬಡಗೇರ್, ಸಿದ್ದಪ್ಪ ಕಠಾವಿ, ಮುಖ್ಯೋಪಾಧ್ಯಾಯರು BG ಮೊಳೇಕರ್ ಇತರರು ಇದ್ದರು. ನಂತರ ಶಾಲಾ ಮಕ್ಕಳಿಂದ ಅನೇಕ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ಮುರುಗೇಶ್ ಗಸ್ತಿ, BV5 ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.